NS Daily. ಬಲ್ಡೂಟ ಕಾರ್ಖಾನೆ ವಿಸ್ತರಣೆಯನ್ನ ವಿರೋಧಿಸಿ ಸಂಘಟನೆಗಳ ಪ್ರತಿಭಟನೆ. ಇನ್ನೊಂದು ಕಡೆ ಕಾರ್ಖಾನೆ ಬೇಕು ಅಂತ ಧರಣಿ ಕೂರಲಾಗಿದೆ. ಸಂತ್ರಸ್ತರು ರೈತರು ಇದೀಗ ಧರಣಿ ಕೂತಿರೋದು. ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ರೈತರು. ಕಾರ್ಖಾನೆ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿಯನ್ನ ಕೊಡಿ ನಮಗೆ ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಧರಣಿ ಕುಳಿತಿರೋದು ಜಮೀನು ಕಳೆದುಕೊಂಡಂತ ರೈತರು. 18 ವರ್ಷದ ಹಿಂದೆ KIADB ನಮ್ಮ ಜಮೀನು ಖರೀದಿ ಮಾಡಿದೆ. ಇದೀಗ ಜಮೀನನ್ನ ಸರ್ಕಾರ ಕಾರ್ಖಾನೆಯವರಿಗೆ ನೀಡಿದೆ. ಕಾರ್ಖಾನೆ ಸ್ಥಾಪನೆಯಿಂದ ನಮ್ಮ ಕುಟುಂಬಕ್ಕೆ ಕೆಲಸ ಸಿಗುತ್ತೆ. ಕೆಲಸ ನೀಡೋದಾಗಿ ಕಾರ್ಖಾನೆ ಬಾಂಡು ನೀಡಿದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಕಾರ್ಖಾನೆ ಸ್ಥಾಪನೆ ಬೇಡ ಅಂದ್ರೆ ಸರ್ಕಾರ ನೌಕರಿ ಕೊಡ್ಲಿ ನಮಗೆ ಅಂತ ಆಗ್ರಹಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪರ ಮತ್ತು ವಿರೋಧದ ಪ್ರತಿಭಟನೆಗಳು. ಅಂದ್ರೆ ಕಾರ್ಖಾನೆ ಬೇಡವೇ ಬೇಡ ಅನ್ನೋದು ಪ್ರತಿಭಟನೆ ನಡೀತಾ ಇದೆ. ಇದರಿಂದ ಸಮಸ್ಯೆ ಆಗತ್ತೆ, ಪ್ರಾಕೃತಿಕವಾಗಿಯೂ ಕೂಡ ಹೊಡೆತ ಬೀಳುತ್ತೆ. ಈ ಕಾರ್ಖಾನೆ ಇಲ್ಲಿ ಬೇಡವೇ ಬೇಡ ಅನ್ನೋದು ಇದೆ. ಇಲ್ಲ ಕಾರ್ಖಾನೆ ಬೇಕು, ನಾವು ಜಾಗ ಕೊಟ್ಟಿದ್ದೀವಿ, ನಮಗೆ ಕೆಲಸ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅಕಸ್ಮಾತ್ ಈಗೇನಾದರೂ ಈ ಕಾರ್ಖಾನೆನೇ ಇಲ್ಲ ಅಂತಂದರೆ ನಮಗೆ ಸರ್ಕಾರ ನೀವೇ ನೋಡ್ಕೊಳ್ಬೇಕು, ನಮಗೆ ನೌಕರಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಒಟ್ಟು ಎರಡೂ ಕಡೆಯಿಂದಲೂ ಕೂಡ ಪ್ರತಿಭಟನೆ ಹೋರಾಟ ಅನ್ನೋದು ನಡೀತಾ ಇದೆ. 18 ವರ್ಷ ಭೂಮಿ ಕಳೆದುಕೊಂಡ ರೈತರಿಗೆ ನಾವು ರೈತರು 18 ವರ್ಷಗಳ ಹಿಂದೆ ನಾವು ಸರ್ಕಾರಕ್ಕೆ KIADB ಮುಖಾಂತರವಾಗಿ ನಮ್ಮ ಜಮೀನನ್ನು ಸರ್ಕಾರ ತೆಗೆದುಕೊಂಡಿದೆ. ಅಂದಿನಿಂದ ಇಂದಿನವರೆಗೆ ಸುಮಾರು 18ರಿಂದ 20 ವರ್ಷವಾಯಿತು. ನಮಗೆ ಇನ್ನುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಯಾವ ಉದ್ದೇಶ ಇಟ್ಟುಕೊಂಡು ಸರ್ಕಾರ ನಮ್ಮ ಭೂಮಿಯನ್ನು ತೆಗೆದುಕೊಂಡಿತ್ತು, ಆ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಬಲ್ಡೋಟ BSPL ಕಂಪ್ನಿಗೆ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು. ಇನ್ನುವರೆಗೂ ಕೂಡ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟರೆ ನಮಗಲ್ಲಿ ನಮ್ಮ ರೈತರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅವಕಾಶ ಸಿಗ್ತತ, ಅಲ್ಲಿ ಉದ್ಯೋಗ ಕೂಡ ಸಿಗ್ತತ, ಅಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ತೀವಿ. ನಾವು 20 ವರ್ಷ ಅದು ಆಯಿತು, ಇನ್ನುವರೆಗಿನ ಉದ್ಯೋಗ ನಮಗೆ ಸಿಕ್ಕಿಲ್ಲ, ಅಲ್ಲಿ ಕಂಪ್ನಿ ಸ್ಥಾಪನೆ ಆಗಿಲ್ಲ. ನಮ್ಮ ಉದ್ದೇಶ ಒಂದೇ, ನಮ್ಮ ಜಮೀನನ್ನು ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ನೀವು ಯಾವ ಉದ್ದೇಶ ಇಟ್ಟುಕೊಂಡು ಭೂಮಿಯನ್ನು ತೆಗೆದುಕೊಂಡಿದ್ರೆ ಆ ಉದ್ದೇಶವನ್ನು ಇಟ್ಟುಕೊಂಡು ನೀವು ಕಾರ್ಖಾನೆ ಸ್ಥಾಪನೆ ಮಾಡಲೇಬೇಕು. BSPL ಬಲ್ಡೋಟ ಕಂಪ್ನಿ ಸ್ಥಾಪನೆ ಮಾಡಲೇಬೇಕು. ಇಲ್ಲ ಅಂತಂದರೆ 359 ಜನ ರೈತರು ಇದ್ದೀವಿ ನಾವು. ರೈತರ ಮಕ್ಕಳಿಗೆ, ಎಲ್ಲ ರೈತರ ಮಕ್ಕಳಿಗೆ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜಿಗೆ ಎರಡೂ ಕಡೆಯಿಂದಲೂ ಪ್ರತಿಭಟನೆ ಆಗ್ತಾ ಇದೆ. ಒಂದು ಕಾರ್ಖಾನೆ ವಿಸ್ತರಣೆ ಬೇಡವೇ ಬೇಡ ಅಂತ, ಇನ್ನೊಂದು ಆ ಥರ ಏನಾದರೂ ಆಯಿತು ಅಂದರೆ ನಮಗೆ ಸರ್ಕಾರಿ ಕೆಲಸ ಬೇಕು ಅಂತ. ಸೊ ಇದೀಗ ಯಾರಾದರೂ ಮಾತಾಡ್ತಾ ಇರೋದು, ಮಧ್ಯಸ್ಥಿಕೆ ವಹಿಸ್ತಾ ಇರೋದು ಏನಾದರೂ ನಡೀತಾ ಇದೆಯಾ ಅಥವಾ ಈ ಹೋರಾಟ ಹೀಗೆ ಮುಂದುವರಿಯುತ್ತಾ? ನೀತಿ ಏನಂತಂದ್ರೆ, ಕೊಪ್ಪಳದಲ್ಲಿ MSPL ಅಂದ್ರೆ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸ್ವತಃ ಗವಿಸಿದ್ದೇಶ್ವರ ಶ್ರೀಗಳು ಹೋರಾಟ ಮಾಡಿದ್ರು. ತದನಂತರ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಮೌನಕ್ಕೆ ಶರಣಾಗಿರ್ತಿತ್ತು. ಅದರ ಬೆನ್ನಲ್ಲೇ ಕೆಲವಷ್ಟು ಸಂಘಟನೆಗಳು ಕಾರ್ಖಾನೆ ವಿಸ್ತರಣೆ ವಿರೋಧ ಮಾಡಿ ಈಗ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ. ಆದ್ರೆ ಇದೀಗ ಕಾರ್ಖಾನೆಗೆ ಜಮೀನು ನೀಡಿದಂತ ರೈತರು ಕಾರ್ಖಾನೆ ಬೇಕು ಮತ್ತು ಕಾರ್ಖಾನೆ ವಿಸ್ತರಣೆ ಆಗ್ಬೇಕು ಅನ್ನೋ ನಿಟ್ಟಲ್ಲಿ ಸ್ವತಃ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಸ್ವತಃ ಏನು ಬಿಜೆಪಿಯಲ್ಲಿ ಮುಖಂಡರು ಅದ್ರ ಜೊತೆಗೆ MLC ಆದಂತ ಹೇಮಲಾದ ನಾಯಕ್ ಅವರಿಗೆ ಘೇರಾವ್ ಹಾಕಿ ಸ್ವತಃ ಪ್ರತಿಭಟನಾಕಾರರು ಒಂದು ಏನಂತಂದ್ರೆ ಆಗ್ರಹ ಮಾಡಿರುವಂತದ್ದು. ಇಲ್ಲ, ನಾವು ಕಾರ್ಖಾನೆ ಸಲುವಾಗಿ ಜಮೀನು ನೀಡಿದ್ದೇವೆ, ಕಾರ್ಖಾನೆಯವರು ಸಹ ಏನಂತಂದ್ರೆ ನಿಮಗೆ ಪ್ರತಿಯೊಂದು ಕುಟುಂಬಕ್ಕೆ ನೌಕರಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಸ್ವತಃ ಈ ಕಾರ್ಖಾನೆಗೆ ಜಮೀನನ್ನ ಹಸ್ತಾಂತರ ಮಾಡಿದ್ದು ಸ್ವತಃ ಸರ್ಕಾರ. ಯಾಕಂದ್ರೆ KIADB ಇಂದ ಸ್ವತಃ ಏನಂದ್ರೆ ರೈತರ ಜಮೀನನ್ನ ಸರ್ಕಾರ ವಶಪಡಿಸಿಕೊಡೋದು, ಅಂದ್ರೆ ಸ್ವಾಧೀನ ಮಾಡ್ಕೊಂಡಿದ್ದು. ತದನಂತರ ಆ ಜಮೀನನ್ನ ಇದೀಗ ಕಾರ್ಖಾನೆಯವರಿಗೆ ಸರ್ಕಾರ ಬಿಟ್ಕೊಟ್ಟಿರ್ತದ್ದು. ಆ ಕಾರಣಕ್ಕಾಗಿ ಇದೀಗ ಕಾರ್ಖಾನೆ ಕೂಡ ಪ್ರಾರಂಭವಾಗ್ತಾ ಇಲ್ಲ. ಯಾಕಂದ್ರೆ ನಮಗೆ ಕಾರ್ಖಾನೆಯವರು ಒಂದು ಭರವಸೆ ಕೊಟ್ಟಿದ್ರು ಮತ್ತು ಬಾಂಡ್ ಕೂಡ ನೀಡಿದ್ರು. ಏನಂತಂದ್ರೆ ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೆ ನಾವು ಒಂದೊಂದು ನೌಕರಿ ಕೊಡಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ವಿಸ್ತರಣೆ ವಿರೋಧಿಸಿ ಕೆಲವಷ್ಟು ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾ ಇದೆ ಮತ್ತು ವಿಸ್ತರಣೆ ವಿರೋಧಿಸಿ ಸರ್ಕಾರ ಬಹಳಷ್ಟು ನಿಲುವು ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿ ಕಾರ್ಖಾನೆ ಪ್ರಾರಂಭವಾಗಬೇಕು. ಒಂದು ವೇಳೆ ಕಾರ್ಖಾನೆ ಪ್ರಾರಂಭವಾಗದಿದ್ರೆ ಸರ್ಕಾರ ನೇರವಾಗಿ ನಮ್ಮ ಪ್ರತಿಯೊಂದು ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಿಸ್ಬೇಕು. ಆಮೇಲೆ ಏನಂತಂದ್ರೆ ಒಂದು ವೇಳೆ ಏನಂದ್ರೆ ಏನು ಸರ್ಕಾರ ಜಮೀನನ್ನು ವಶಪಡಿಸಿಕೊಂಡಿದೆ, ಆ ಜಮೀನನ್ನ ಮರಳಿ ವಾಪಸ್ ಕೊಡಿಸುವ ನಿಟ್ಟಲ್ಲೇ ಕೆಲಸ ಆಗಬೇಕು. ಒಂದು ವೇಳೆ ಇದಾಗದ ಪಕ್ಷದಲ್ಲಿ ಕಾರ್ಖಾನೆ ಪ್ರಾರಂಭ ಆಗಬೇಕು ಮತ್ತು ನಮಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ಸ್ವತಃ ಈಗ MLC ಅವರಿಗೆ ಘೇರಾವ್ ಹಾಕಿ ಪ್ರತಿಭಟನಾಕಾರರು ಮತ್ತು ರೈತರು ಇದೀಗ ಆಗ್ರಹ ಮಾಡಿರುತ್ತದೆ. ಒಂದು ಕಡೆ ಈಗ ಸರ್ಕಾರಕ್ಕೆ ಬಹಳಷ್ಟು ತಲೆನೋವಾಗಿ ಪರಿಣಮಿಸಿದೆ. ಯಾಕಂತಂದ್ರೆ ಒಂದು ಕಡೆ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಕೆಲವೊಂದು ಸಂಘಟನೆಗಳು ಪ್ರತಿಭಟನೆ ಮತ್ತು ಧರಣಿಯನ್ನು ಹಮ್ಮಿಕೊಂಡಿರುತ್ತದೆ. ಅದ್ರ ಜೊತೆ ಈಗ ಜಮೀನು ಕಳೆದುಕೊಂಡ ರೈತರು ಕೂಡ ಇಲ್ಲ, ನಮಗೆ ಕೆಲಸ ಕೊಡಿಸ್ಬೇಕು, ಅದ್ರ ಜೊತೆ ಕೆಲಸನೇ ಕೊಡಿ, ಸರ್ಕಾರಿ ಕೆಲಸ ಕೊಡಿ, ಇಲ್ಲವಾದಲ್ಲಿ ಏನಂತಂದ್ರೆ ಒಂದು ವೇಳೆ ನಮಗೆ ಜಮೀನು ಕೊಡಿಸಿ ಅಂತ ಹೇಳಿ ಕೇಳ್ಕೊಂಡಿರ್ತದೆ. ಒಟ್ಟಾರೆ ಈಗ ನೀತಿ ಏನಂತಂದ್ರೆ
ಕೊಪ್ಪಳದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ಜಾಸ್ತಿ ಆಗಿರುತ್ತದೆ. ಇದರ ನೋಡಿ ಸರ್ಕಾರ ಯಾವ ರೀತಿ ನಿಲುವು ತೆಗೆದುಕೊಂಡಿದೆ ಕಾದು ನೋಡಬೇಕಾಗಿರುತ್ತದೆ. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.